ಹಾಗಾದರೆ ಜಿಎಸ್ಟಿ ಪರಿಷ್ಕರಣೆಯ ಬೆನ್ನಲ್ಲೇ ಯಾವೆಲ್ಲ ವಸ್ತುಗಳ ರೇಟ್ ಎಷ್ಟು ಹೆಚ್ಚಾಗುತ್ತೆ, ಯಾವೆಲ್ಲ ವಸ್ತುಗಳ ರೇಟ್ ಎಷ್ಟು ಕಡಿಮೆ ಆಗುತ್ತೆ, ಈ ಗೊಂದಲ ಇದೆ ಜನಸಾಮಾನ್ಯರಲ್ಲಿ. ಆ ಗೊಂದಲ ತೆರೆ ಎಳೆಯುವಂತಹ ರೇಟ್ ಕಾರ್ಡ್ ಇಲ್ಲಿದೆ. ಕೇಂದ್ರದಿಂದ ಜಿಎಸ್ಟಿ ಪರಿಷ್ಕರಣೆ, ಎಷ್ಟು ಏರಿಕೆ ಎಷ್ಟು ಇಳಿಕೆ. ಹೊಸ ಜಿಎಸ್ಟಿ ಪ್ರಕಾರ ಯಾವುದು ದುಬಾರಿ, ಯಾವುದು ಅಗ್ಗ? ನಿರ್ಮಲಾ ಸೀತಾರಾಮನ್ ದೇಶವಾಸಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಬಡವರು ಮಧ್ಯಮ ವರ್ಗದವರನ್ನ ಗಮನದಲ್ಲಿಟ್ಕೊಂಡು ಜಿಎಸ್ಟಿ ಬೆಲೆಯಲ್ಲಿ ಮಹತ್ತರ ಬದಲಾವಣೆ ಮಾಡಿದ್ದಾರೆ. 4 ಸ್ಲ್ಯಾಬ್ಗಳಲ್ಲಿ 2ಕ್ಕೆ ಕೊಟ್ಟು 2 ಸ್ಲ್ಯಾಬ್ಗಳನ್ನ ಉಳಿಸಿಕೊಂಡಿದ್ದಾರೆ. 40% ಹೊಸ ಸ್ಲ್ಯಾಬ್ ಅಸ್ತಿತ್ವಕ್ಕೆ ತಂದಿದ್ದಾರೆ. ಸದ್ಯ ಶೇಕಡ 5, ಶೇಕಡ 18 ಮತ್ತು 40% ತೆರಿಗೆಯ ಸ್ಲ್ಯಾಬ್ಗಳಿದ್ದು ಯಾವ ವಸ್ತುಗಳ ಬೆಲೆ ತುಟ್ಟಿಯಾಗುತ್ತೆ, ಯಾವುದು ಅಗ್ಗವಾಗಲಿದೆ ಅನ್ನೋದನ್ನ ನೋಡೋದಾದ್ರೆ, ವಿಶೇಷ ಸ್ಲ್ಯಾಬ್ ನಡಿ ಕೆಲವೊಂದು ಐಷಾರಾಮಿ ಹಾಗೂ ಮೋಜಿನ ವಸ್ತುಗಳಿಗೆ ಶೇಕಡ 28ರಷ್ಟಿದ್ದ ಜಿಎಸ್ಟಿಯನ್ನ 40%ಗೆ ಏರಿಸಿದ್ದಾರೆ. ಈ ಪ್ರಕಾರ ನೋಡೋದಾದ್ರೆ ಸದ್ಯ ಅಂದಾಜು 18 ರೂಪಾಯಿ ಇರುವ ಸಿಗರೇಟ್ 21 ರೂಪಾಯಿಗೆ ಏರಿಕೆಯಾಗಲಿದೆ. 10 ರೂಪಾಯಿಯ ಪಾನ್ ಮಸಾಲ 12 ರೂಪಾಯಿ ಆಗುವ ಸಾಧ್ಯತೆ ಇದೆ. ಸುಮಾರು 50 ರೂಪಾಯಿ ಇರುವ ತಂಪು ಪಾನೀಯ 56 ರೂಪಾಯಿ ಆಗಲಿದೆ. 1280 ರೂಪಾಯಿ ಇದ್ದ ಐಪಿಎಲ್ ಟಿಕೆಟ್ ಬೆಲೆ 1400 ರೂಪಾಯಿ ಆಗಲಿದೆ. 20 ಲಕ್ಷ ರೂಪಾಯಿ ಇದ್ದ 1200 ಸಿಸಿಗಿಂತ ಹೆಚ್ಚಿನ ಐಷಾರಾಮಿ ಕಾರು 22.5 ಲಕ್ಷ ಆಗಲಿದೆ. 2.5 ಲಕ್ಷದ 300 ಸಿಸಿಗಿಂತ ಹೆಚ್ಚಿನ ಐಷಾರಾಮಿ ಬೈಕ್ 2,80,000 ಆಗಲಿದೆ. ಗಂಟೆಗೆ 3 ಲಕ್ಷದಷ್ಟು ಚಾರ್ಜ್ ಮಾಡುವ ಖಾಸಗಿ ವಿಮಾನಗಳು ಇನ್ಮುಂದೆ ಗಂಟೆಗೆ 3,40,000 ದುಬಾರಿಯಾಗಲಿದೆ. ಇದು ದುಬಾರಿಯಾದ ವಸ್ತುಗಳ ಬೆಲೆ ಆದ್ರೆ ಯಾವ ವಸ್ತುಗಳೆಲ್ಲ ಇಳಿಕೆಯಾಗಲಿವೆ, ಎಷ್ಟು ಬೆಲೆ ಕಡಿಮೆ ಆಗಲಿವೆ ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಜಿಎಸ್ಟಿ ಪರಿಷ್ಕರಣೆ ಬಳಿಕ ಹಲವಾರು ವಸ್ತುಗಳ ಬೆಲೆಯಲ್ಲಿ ಇಳಿಕೆಯಾಗಲಿವೆ. ಉದಾಹರಣೆಗೆ 20,000ದ ಟಿವಿ 18,000ಕ್ಕೆ ಸಿಗಲಿದೆ. 20,000ದ ಫ್ರಿಡ್ಜ್ 18,000ಕ್ಕೆ ಸಿಗಲಿದೆ. ಅಂದಾಜು 1.5 ಲಕ್ಷದ 300 ಸಿಸಿಯೊಳಗಿನ ಬೈಕ್ಗಳು 1,35,000ಕ್ಕೆ ಲಭ್ಯವಾಗಲಿದೆ. ಸುಮಾರು 8 ಲಕ್ಷದ 1,200 ಸಿಸಿಯೊಳಗಿನ ಕಾರುಗಳು 7,20,000ಕ್ಕೆಲ್ಲ ಸಿಗಲಿದೆ. ಕೂದಲಿಗೆ ಬಳಸುವ ಎಣ್ಣೆ 500ರಿಂದ 435ಕ್ಕೆ ಇಳಿದ್ರೆ ಶಾಂಪೂಗಳು 1,000ದಿಂದ 870 ರೂಪಾಯಿಗೆ ಇಳಿಕೆಯಾಗಿವೆ. 100 ರೂಪಾಯಿಗೆ ಸಿಗುವ ಟೂತ್ ಪೇಸ್ಟ್ 87 ರೂಪಾಯಿಗೆಲ್ಲ ಸಿಗಲಿದೆ. 30 ರೂಪಾಯಿ ಬೆಲೆಯ ಟೂತ್ ಬ್ರಷ್ 26 ರೂಪಾಯಿಗೆ ಸಿಗಲಿದೆ. ಟಾಯ್ಲೆಟ್ ಸೋಪ್ 50 ರೂಪಾಯಿಯಿಂದ 44 ರೂಪಾಯಿಗೆ ಇಳಿಕೆಯಾಗಲಿದೆ. 200 ರೂಪಾಯಿಯ ಶೇವಿಂಗ್ ಕ್ರೀಮ್ 174 ರೂಪಾಯಿಗೆ ಲಭ್ಯವಾಗ್ತದೆ. ಇನ್ನು 10,000ದ ಬೈಸಿಕಲ್ಗಳು 9,300 ರೂಪಾಯಿಗೆ ಸಿಗಲಿದೆ. ಇದೇ ರೀತಿ ಹಲವಾರು ವಸ್ತುಗಳು ಕಡಿಮೆ ಆಗಲಿದ್ದು ಮಧ್ಯಮ ವರ್ಗದ ಜೀವನ ಮಟ್ಟ ಸುಧಾರಿಸುವ ಸಾಧ್ಯತೆಯನ್ನ ಅಲ್ಲಗಳೆಯುವಂತಿಲ್ಲ. ಬ್ಯೂರೋ ರಿಪೋರ್ಟ್, ಟಿವಿ9.